ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳನ್ನ ನಾವು ಸ್ಕೂಲಿಗೆ ಕಳಿಸ್ತಾ ಇದ್ದೀವಲ್ಲ, ಆವಾಗ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಮತ್ತು ಟೀಚರ್ಸ್ ಹತ್ರ ಆ ಪಾಪುದು ಏನೇನು ಯಾವ ಥರ ಊಟ ಮಾಡುತ್ತೆ, ಈ ಪಾಪುದು ಹ್ಯಾಬಿಟ್ ಏನು ಅಂತ ಫಸ್ಟ್ ಯಾವ ಥರ ಎಕ್ಸ್ಪ್ಲೈನ್ ಮಾಡಬೇಕು. ಫಸ್ಟ್ ಸ್ಕೂಲ್ಗೆ ಬಿಡ್ತಾ ಇದ್ದೀರಾ, ಬೇಬಿ ಕೇರ್ ಆಗಲಿ, ಪ್ರೀ ನರ್ಸರಿ ಆಗಲಿ, LKG ಆಗಲಿ, UKG ಆಗಲಿ. ಯಾಕಂದರೆ ಆ್ಯಸ್ ಎ ಟೀಚರ್ ನಾನೊಂದು 15 ಇಯರ್ಸಿಂದ ಟೀಚರ್ ಫೀಲ್ಡಲ್ಲಿ ಇರೋದ್ರಿಂದ ಈ ಮಾತನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಏನಂದರೆ, ಫಸ್ಟು ನೀವು ಪಾಪುನ ಸ್ಕೂಲ್ಗೆ ಫಸ್ಟ್ ಕಳಿಸ್ತಾ ಇದ್ದೀರಾ ಅಂದಾಗ ಆ ಪಾಪುಗೆ ಏನೇನು ಯಾವ ಥರ ಫುಡ್ ತಿನ್ನುತ್ತೆ ಅದು ಸ್ವಲ್ಪ ಚಿಕ್ಕ ಬಾಕ್ಸಲ್ಲಿ, ಮತ್ತು ಚಿಕ್ಕ ಬಾಟಲಲ್ಲಿ, ದೊಡ್ಡ ಬಾಟಲ್ ಬೇಡ, ಚಿಕ್ಕ ಬಾಟಲಲ್ಲಿ ಕುದಿಸಿ ಆರಿಸಿರೋ ನೀರು ಅಥವಾ ವಾಮ್ ವಾಟರ್ ಹಾಕಿ ಕಲಿಸಿ, ಸ್ಮಾಲ್ ಬಾಟಲ್ ಸಾಕು. ಮತ್ತು ಪಾಪುನ ಬಿಡೋಕ್ಕೆ ಮುಂಚೆ ಪಾಪು ಯಾವ ಥರ ಎಷ್ಟೊತ್ತಿಗೆ ತಿನ್ನುತ್ತೆ, ಎಷ್ಟೊತ್ತಿಗೆ ನಿದ್ದೆ ಮಾಡುತ್ತೆ, ಆ ಥರ ಪಾಪುದು ಹ್ಯಾಬಿಟ್ ಇರುತ್ತಲ್ಲ, ಅದನ್ನು ಟೀಚರ್ ಹತ್ರ ಹೇಳಿ. ಫಸ್ಟು ಒಂದು ವಾರ ಸ್ವಲ್ಪ ಅಳ್ತಾರೆ, ನೀವೇನು ವರಿ ಮಾಡಬೇಡಿ, ಡೋಂಟ್ ವರಿ. ಟೀಚರ್ ಶುಡ್ ಬಿ ಟೇಕ್ ಕೇರ್ ಆಫ್ ದ ಬೇಬಿ ವೆರಿ ಕೇರ್ಫುಲಿ. ಯಾಕಂದರೆ ಟೀಚರ್ ಶುಡ್ ಬಿ ಎ ಸೆಕೆಂಡ್ ಮದರ್ ಅಂತಾರೆ. ಆ ಥರ ಟೀಚರ್ಸ್ ನಾವು ಕೇರ್ ತೊಗೊಳ್ತೀವಿ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಮತ್ತು ಇನ್ನೊಂದು ಮೇಯ್ನ್ ನಿಮ್ಗೆ ಹೇಳಬೇಕಾಗಿರೋದು, ಫುಡ್ದು ಅದು ಇದು ಟೀಚರ್ಸ್ಗೆ ಎಕ್ಸ್ಪ್ಲೈನ್ ಮಾಡಿ ಇದು ತಿನ್ನುತ್ತೆ ಅಂತ. ಮತ್ತೆ ಅಲ್ಲಿ ಆಯಾಗಳು ಫುಡ್ ತಿನ್ನಿಸಕ್ಕೆ ಹೋಗ್ತಾರೆ ಚಿಕ್ಕ ಮಗುಗಳಿಗೆ. LKG ಆಗಲಿ, ಪ್ರೀ ನರ್ಸರಿ ಆಗಲಿ, UKG ಆಗಲಿ, ಮಗುಗೆ ಕಂಪಲ್ ಮಾಡಿ ತಿನ್ನಿಸೋದು ಬೇಡ ಅಂತ ಟೀಚರ್ಸ್ಗೆ ನೀವು ಹೇಳಿ. ಯಾಕಂದರೆ ಕೆಲವೊಂದು ಮಕ್ಕಳು ಅವ್ರ ಕೆಪಾಸಿಟಿ ಸ್ನ್ಯಾಕ್ಸ್ ತಿಂತಾರೆ, ಅಥವಾ ದೋಸೆ ಇಡ್ಲಿ ಏನಾದರೂ, ಆ ದೋಸೆ ಇಡ್ಲಿ ಹಾಕಿದ್ರೂ ಕೂಡ ಸ್ಮಾಲ್ ಪೀಸಸ್ ಆಯಾಗಳಿಗೆ ತಿನ್ನಿಸ್ಬೇಕು. ಯಾಕಂದರೆ ಪುಟಾಣಿ ಮಕ್ಕಳು ಈ ಫುಡ್ ಪೈಪ್ಸ್ ತುಂಬ ಸ್ಮಾಲ್ ಇರುತ್ತೆ. ಯಾಕಂದರೆ ನಮ್ಗೆ ಗೊತ್ತಿರುತ್ತೆ ಯಾವ ಥರ ತಿನ್ನಿಸ್ಬೇಕು ಅಂತ. ಆಯಾಗಳು ಏನು ಮಾಡ್ತಾರೆ, ಜಾಸ್ತಿ ಮಕ್ಕಳು ಇರ್ತಾರಲ್ಲ, ಹಾಗಾಗಿ ಫಾಸ್ಟಾಗಿ ತಿನ್ನಿಸ್ಬಿಡೋಣ ಅಂದ್ಬಿಟ್ಟು. ಯಾಕಂದರೆ ನಾನು ನೋಡಿರೋದು, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಆಗಿರೋದ್ರಿಂದ ಇದನ್ನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಮಾಲ್ ಪೀಸಸ್ನ ಸ್ವಲ್ಪ ಯಾವುದ್ರಲ್ಲಿ ಸಾಂಬಾರಾಗಲಿ ಡಿಪ್ ಮಾಡಿ ಸ್ವಲ್ಪ ಕೊಡಬೇಕು. ಮತ್ತು ಮಗು ನುಂಗಿ ಆದಮೇಲೆ ಸೆಕೆಂಡ್ ತುತ್ತು ಕೊಡಬೇಕು. ಅದು ಬೇಗ ತಿನ್ನಲಿ ಅಂದ್ಬಿಟ್ಟು ಜಾಸ್ತಿ ಕೊಟ್ಬಿಡ್ತಾರೆ ಮಗು, ಮತ್ತು ಗದರಿಸ್ತಾರೆ, ತಿನ್ನಲೇಬೇಕು ಅಂತಾರೆ. ಮಗು ಹತ್ಕೊಂಡು ಅದು ನುಂಗಕ್ಕಾಗದ್ರೆ ಕೆಮ್ಮಿ ಅದನ್ನು ನುಂಗುತ್ತೆ. ಆ ಥರ ಮಾಡೋದು ಬೇಡ. ದಯವಿಟ್ಟು ನೀವು ಖಂಡಿತವಾಗಿ ಟೀಚರ್ಸ್ ಆ್ಯಂಡ್ ಆಯಾನು ಕರೆದು ಹೇಳಿ. ನೀವು ಈ ಥರ ನಾನೊಂದು ಸ್ಕೂಲ್ ಮಾಡೋವಾಗ ಟೀಚರ್ಸ್ ಯಾವುದೋ ಮೀಟಿಂಗ್ ಇತ್ತು ಅಂತ ಹೊರಟೋಗ್ಬಿಟ್ಟಿದ್ವಿ. ಆಯಾಗಳು ಸ್ವಲ್ಪ ಟೈಮ್ ಆಗುತ್ತೆ, ಬೇಗ ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ಕಂಪಲ್ ಮಾಡಿ ತಿನ್ನಿಸಿ, ಒಂದು ಮಗುಗೆ ಡ್ರೈದು ದೋಸೆ ಏನೋ ಕೊಟ್ಟಿದ್ದಾರೆ, ಫುಡ್ ಪೈಪಲ್ಲಿ ಸಿಗಾಕೊಂಡು ವಾಮಿಟ್ ಮಾಡಿ ಅನ್ಕಾನ್ಸಿಯಸ್ ಆಗಿಬಿಟ್ಟಿತ್ತು ಆ ಬೇಬಿ. ಮತ್ತು ಆ ಬೇಬಿನ ಕರ್ಕೊಂಡೋಗಿ ಹಾಸ್ಟೆಲಲ್ಲಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಟ್ಟು ಆ ಬೇಬಿನ ಸೇವ್ ಮಾಡಿದ್ದಾಯಿತು. ಹಂಗಾಗಿ ನೀವು ಫಸ್ಟ್ ಪಾಪುನ ಸ್ಕೂಲ್ಗೆ ಹೋಗ್ತಿರೋ ಬೇಬಿ ಆಗಿದ್ರೂ ಪರವಾಗಿಲ್ಲ, UKG ಬೇಬಿ ಆಗಲಿ, ಫಸ್ಟ್ ಸ್ಟ್ಯಾಂಡರ್ಡ್ ಆಗಲಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಬೇಬಿ ಆದ್ರೂ ಆಯಾಗಳಿಗೆ ನೀವು ಟೀಚರ್ಸ್ಗೆ ಕಂಪಲ್ಸರಿ ಹೇಳಿ. ಯಾಕಂದರೆ ಮಕ್ಕಳನ್ನ ಗಾಬರಿ ಬೀಳಿಸಿ ತುಂಬ ಫೋರ್ಸ್ ಮಾಡಿ